ನಾಟಕಕ್ಕೆ ಬರ್ತಿದ್ವಿ. ಅಷ್ಟೊಂದು ನೆನಪಿದೆ ಅಷ್ಟೇ. ನಾವು ಎಕ್ಕೆ ಇದು ಶುಕ್ರವಾರದ ಹಾಡು ಒಳಗೆ 5 ಜನ, ಹೌದು 4 ಜನ ಸೊಸೆಯರು ಅತ್ತೆ ಇರ್ತಾರೆ, ಬಡವರು ಇರ್ತಾರೆ. ಅವರು ಪ್ರತಿದಿನನೂ ಇದು ಭಿಕ್ಷೆ ಕೇಳಕ್ ಹೋಗ್ತಾರೆ. ಏನಂತೀರ, ಭಿಕ್ಷಾಟನೆ ಮಾಡ್ಕೊಂಡ್ಬಂದು 4 ಜನ ಮಕ್ಕಳು, 4 ಜನ ಸೊಸೆಯರು, ಮೊಮ್ಮಕ್ಕಳು ಊಟ ಮಾಡಬೇಕು. ಶುಕ್ರವಾರ ದಿವಸ ಹೋದ್ರೆ ಅವ್ರಿಗೆ ಕೇಳಿದ್ದೆಲ್ಲ ಇಷ್ಟಾರ್ಥ ಸಿಗುತ್ತೆ. ಅಕ್ಕಿ, ಬೇಳೆ, ಬೆಲ್ಲ, ತುಪ್ಪ, ತರಕಾರಿ. ಅದನ್ನ ಭಕ್ತಿಯಿಂದ ತಂದು ಹೆಂಡತಿ ಕೈ ಕೊಟ್ಟು, ಸೊಸೆಯ ಕೈ ಕೊಟ್ಟು, ಇವತ್ತು ನಮಗೆ ಭಾಗ್ಯ ಸಿಕ್ಕಿದೆ, ಅದರಿಂದ ನಾವು ಲಕ್ಷ್ಮಿನ ಪೂಜೆ ಮಾಡಬೇಕು. ಶ್ರೀಹರಿ ವಕ್ಷಸ್ಥಳದಲ್ಲಿರೋ ಲಕ್ಷ್ಮೀ ದೇವಿ ಚೆನ್ನಾಗಿ ತಳಿರು ತೋರಣ ಕಟ್ಟಿ, ಮಲ್ಲಿಗೆ ಹೂವಿನ ಹಾರ, ಗಂಧ, ಕುಂಕುಮ ಹಚ್ಚಿ, ಅದೇ ಹಿಟ್ಟಿನ ಆರತಿಗಳು ಮಾಡಿ, ಕೇಕ್ಗೆ ಎಲ್ಲ ಹಾಕಿ ದೇವರಿಗೆ ಸರ್ವ ಸಮರ್ಪಣೆ ಮಾಡಿ, ನೈವೇದ್ಯಗಳು ಮಾಡಿ, ಎಲ್ಲರೂ ಎಲೆದಲ್ಲಿ ಮಾಡಿದ ಅಡುಗೆ ಎಲ್ಲ ಬಡಿಸ್ಬಿಟ್ಟು ನೈವೇದ್ಯ ಮಾಡಿ, ಎಲ್ಲ ಭಜನೆ ಮಾಡಿ, ಮಂಗಳಾರತಿ ಮಾಡಿ, ಎಲ್ಲ ಮಾಡಿ, ಇದು ಮಾಡಿ ಬ್ರಾಹ್ಮಣರಾಯ ಬರೋದನ್ನ ಕಾಯ್ತಾ ಇರ್ತಾರೆ. ಹೌದು. ಅಮ್ಮ ಬರಲ್ಲ, 4 ವಾರನೂ ವೇಟ್ ಮಾಡಿಸ್ತಾಳೆ. ಅದನ್ನು ಅವ್ರು ಯಾರು ತಿನ್ನಲ್ಲ, ಯಾರಿಗೂ ಕೊಡಲ್ಲ, ಅದನ್ನ ಹಂಗೆ ಮುಚ್ಚಿಟ್ಬಿಡ್ತಾರೆ. ಮತ್ತೆ ಈ 4 ಜನ ಸೊಸರು ಕರೆದು ದೊಡ್ಡ ಸೊಸೆ ಹೋಗ್ತಾಳೆ ಒಂದಿನ, ಹೋಗ್ತಾಳೆ. ಅವಾಗ ಲಕ್ಷ್ಮಿ ಬರ್ತಾಳಂತೆ, ನನ್ನ ಕರಿಯೋದು ಬಿಟ್ಟು ನೀನು ಬೇರೆಯವ್ರನ್ನ ಯಾಕೆ ಕರಿತೀಯ? ನೀವು ಮತ್ತೆ ಕರೆದ್ರೆ ನೀವು 3 ವಾರ ಆದ್ರೂ ಬಂದಿಲ್ಲ, ನಾವು ಕಾದು ಸಾಕಾಯ್ತು, ಅದನ್ನೆಲ್ಲ ಹಂಗೆ ಮುಚ್ಚಿಟ್ಬಿಟ್ಟಿದ್ದೀವಿ. ಹಿಂಗೆ ಮಾಡಿದ್ರೆ ಹೆಂಗೆ? ನೀನು ಬರಲೇಬೇಕು. ಆಯಿತು, ಈ ಸರಿ ನಾನು 5ನೇ ವಾರ ಬಂದೇ ಬರ್ತೀನಿ, ನೀನು ಕಾತ್ಕೊಂಡಿರು, ನಾನು ಬಂದೇ ಬರ್ತೀನಿ, ನೀನು ಯಾರಿಗೂ ಕೊಡಬೇಡ, ತುಂಬ ಅರ್ಶನ ನನಗೇ ಕೊಡು ಅಂತೇಳಿ ಕೇಳಿಬಿಟ್ಟು ಬರ್ತೀನಿ ಅಂತ ಹೇಳೋಗ್ತಾರೆ. ಅದು ಗೋಧುಳಿ ಸಮಯ ಅಂತಿರುತ್ತೆ, 5:30. ಅಂಥ ಟೈಮಲ್ಲಿ ಬೆಳಗ್ಗೆ ನೀವು ಎದ್ಬಿಟ್ಟು ಎಲ್ಲ ಗಂಧ, ಕುರುಂಗು ಎಲ್ಲ ಸೆಂಟು ಅಂತವಲ್ಲ, ಅದನ್ನೆಲ್ಲ ನೀರಲ್ಲಿ ಅರಿಶಿನ ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ ಚೆನ್ನಾಗಿ ರೆಡಿಯಾಗಿ ಒಡವೆ ವಸ್ತ್ರ ಎಲ್ಲ ಹಾಕ್ಕೊಂಡು ತಳ ಪುತ್ತಳಿ ಗೊಂಬೆ ಅಂತೆ ಬರ್ತಾ ಇರ್ತಾಳಂತೆ ಬಂದಾಗ ಮನೆ. ಎಲ್ಲರೂ ನೋಡಿಬಿಟ್ಟು ಲಕ್ಷ್ಮಿ ಅಂತ ಅನ್ಕೊಳ್ಳಲ್ಲಂತೆ, ರತಿನೋ, ರೇವತಿನೋ, ಅರಂಧತಿನೋ, ಇಂದ್ರನಾಥಿನೋ, ಚಂದ್ರವನ ರೋಹಿಣಿನೋ ಅಂತೇಳಿ ಎಲ್ಲ ನೋಡ್ತರು. ಒಳ್ಳೆ ಮಿಂಚು ಹೊಡಿತಾ ಇತ್ತಂತೆ. ಪ್ರತಿಯೊಂದು ಒಡವೆ ಹೆಸರು ನನಗೆ ಹೇಳಕ್ ಬರಲ್ಲ, ಎಷ್ಟು ಒಡವೆ ಇದಾವೋ ಅಷ್ಟು ಒಡವೆನೂ ಹಾಕೊಂತಾಳೆ ಅಮ್ಮ. ಬಿಳಿ ಸೀರೆ ಉಟ್ಟು, ಬಿಳಿ ಪೀತಾಂಬರ ಉಟ್ಕೊಂಡು ಬಂದಾಗ ಮನೆ ಬರ್ತಾ ಇದ್ರೆ ಎಲ್ಲರೂ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಬ್ಲೌಸ್ ಪೀಸ್ ಅಂತೆ, ತರಕಾರಿ ಹಣ್ಣಂತೆ, ತಾಂಬೂಲ ಅಂತ ಕೊಟ್ಟು ನಮಸ್ಕಾರ ಮಾಡ್ತಾ ಇದ್ದಾರಂತೆ. ಆಯಮ್ಮ ಎಲ್ಲೂ ಹೋಗ್ಲಿಲ್ಲಂತೆ, ಆ ಬ್ರಾಹ್ಮಣರು ಬಡವರ ಮನೆಗೆ ಬಂದಂತೆ. ಬಂದುಬಿಟ್ಟು ಒಂದೇ ಸತಿ ಹಿಂಗೆ ಓರೆ ನೋಡಿದ ತಕ್ಷಣ ಅವ್ರ ಮನೆ ಹತ್ರ ಏನು ತುಳಸಿ ಗಿಡ ಒಂದೇ ಇತ್ತಂತೆ, ಎಲ್ಲ ವನ ಆಗ್ಬಿಡ್ತಂತೆ. ಅಂದರೆ ಪ್ರತಿಯೊಂದು ಪಾರಿಜಾತ, ಸಂಪಿಗೆ, ಮಲ್ಲಿಗೆ, ದುಂಡು ಮಲ್ಲಿಗೆ, ಎಲ್ಲ ನಿತ್ಯ ಮಲ್ಲಿಗೆ, ಶಾಮಂತಿಗೆ ಎಲ್ಲ ಆಯ್ತಂತೆ. ಆಮೇಲೆ ಅವ್ರ ಮನೆಯಲ್ಲಿ ತೂಗ ಮಂಚ ಆಯ್ತಂತೆ, ಅದು ಆಯ್ತಂತೆ. ದೇವ್ರ ಮನೆಗೆ ಏನೇನು ಬೇಕು ಎಲ್ಲವೂ ಬೆಳ್ಳಿ ಸಾಮಾನು ಆಗ್ಬಿಟ್ಟಂತೆ. ಅವರು ಎದುರು ಬರ್ತಾರಂತೆ, ಅಮ್ಮ ಬಾಮ ನಾವು ಕದ್ದಿದ್ವಲ್ಲ ಬಾ ಅಂತ. ಬಂದ ತಕ್ಷಣ ಅವ್ರ ಕೈಯಲ್ಲಿ ಏನಿಲ್ಲ, ಬರೀ ಬಳೆ ಇಟ್ಬರುತ್ತೆ, ಕಡಗ, ಕಂಕಣ, ವಜ್ರ, ವೈಂಕುಡೆ ಎಲ್ಲವೂ ಆಗ್ಬಿಟ್ಟು ಹೋಗ್ತವ್ರಿ. ಅವ್ರಿಗೆ ಏನೇನು ಆಸೆ ಇತ್ತೋ ಎಲ್ಲ. ಅವಾಗ ಬರ್ತಿಲ್ಲ, ಇನ್ನು ಕರೆದು ಫಸ್ಟು ಮಂಚದ ಮೇಲೆ ಇದು ತೂಗ ಮಂಚದ ಕುಂದಿಸ್ತಾರಂತೆ. ಕುಂದಿಸ್ಬಿಟ್ಟು ಅರಿಶಿನ ಹಚ್ಚಿಬಿಟ್ಟು, ಮಲ್ಲಿಗೆ ದಂಡೆ ಮುಡಿಸ್ಬಿಟ್ಟು, ತೆಂಗಿನಕಾಯಿ, ಉತ್ತುತ್ತಿ, ಬ್ಲೌಸ್ ಪೀಸು, ಉಡಿಯಾಕಿ ತುಂಬಿದ್ರಂತೆ. ಆರತಿ ಮಾಡಿ ಎಲ್ಲ ನಮಸ್ಕಾರ ಮಾಡಿದ್ರಂತೆ. ಹೋಗಿ ದೇವ್ರ ಮನೆಗೆ ಅಮ್ಮ ನಮಸ್ಕಾರ, ಅಷ್ಟಕ್ಕೆ ನಮಸ್ಕಾರ ಮಾಡಿದ ತಕ್ಷಣ ಎಲ್ಲ ಆಯ್ತು, ಮನೆಯಲ್ಲೆಲ್ಲ ಓಡಾಡಿದ್ದಂತೆ. ಎಲ್ಲರೂ ಕರೆದು ನಮ್ಮ ಮನೆಗೆ ಬಾ, ನಮ್ಮ ಮನೆಗೆ ಬಾ ಅಂತ.